ಬಾಯ್. ಮುತ್ಕೊಡು ಕಿರಣ ಅಂಗಡಿ ಇಂಜಿನಿಯರ್ ಹೇಳ್ತಾವಳೆ. ಐಸ್ ನೋಡ್ರಿ ಇದೆ ಬೆಟ್ಟ ಎಂಟ್ರಿ. ಇವ್ರ ಜೊತೆನೆ ಇರೋದು ನಮ್ಮ ಕಾಲೇಜ್ ಜಾಸ್ತಿ. ಇಷ್ಟು ವರ್ಷ ಓದಿದೀನಿ, ಯಾವತ್ತು ಒಂದ್ ಹುಡುಗಿನ ಮನೆ ಕರ್ಕೊಂಡ್ ಬಂದಿರಲಿಲ್ಲ. ಇವ್ರ ಒಬ್ಬನೇ ಕರ್ಕೊಂಡ್ ಬಂದಿರೋದು. ವಸಂತಮ್ಮ ಹೇಳು, ಕಾಲೇಜ್ ಓದಿದ್ದೀನಲ್ಲ. ಹೋಗು ದೇವ್ರ ಒಳ್ಳೇದ್ ಮಾಡ್ಲಿ. ಬಾಯ್ ಹೇಳು. ಬಾಯ್. ಮುತ್ಕೊಡು. ಮುತ್ತಂದ್ರೆ ಹಿಂಗೆ ಕೈಯಾಗಿ ಹಿಂಗೆ ಕೊಡು ಅಂತ. ಬರ್ಲಾ? ಬಾಯ್ ಬಾಯ್ ಮಾಡು. ಸಾಯಂಕಾಲ ರೆಡಿ ಆಗೋ ಬೆಟ್ಟಕ್ಕೆ ಹೋಗೋಣ. ಕೈ ಇಲ್ಲ ಕೈ ತೋರ್ಸ ಹಿಂಗಾಗದೆ. ಎಷ್ಟನ ಇದು ಬಾಕ್ಲಿಗೆ ಇಕ್ಕಿರೋದು. ಕೈ ನೋಡಿ ಹೆಂಗ್ ಕೊಡ್ತವೆ. ಕ್ರೀಮ್ ತಂದಿಲ್ಲ ಇಕ್ಕೋ. ನನ್ ಬೇಡಪ್ಪ ಅದೆಲ್ಲ. ಹಂಗ ಇಕ್ಕೋ. ಸಾಯಂಕಾಲಕ್ಕ ಜೋಳ ತವ್ಯಾರ ಇರ್ತೀರಿ. ಬರ್ಲಾ? ಇರ್ಲಿ ಹೋಗು. ಕಾಸು ಕೀಸ್ ಕೊಡ್ತೀಯೇನು? ಇಲ್ಲಪ್ಪ ನನ್ನ ಹತ್ರ. ಬರ್ತೀನಿ ಬಾಯ್. ಬಾಯ್ ಬರ್ಲಾ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ರ್ಯಾಪಿಡ ರ್ಯಾಪಿಡ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ರ್ಯಾಪಿಡ ನಮ್ಮ ಕಾಲೇಜಲ್ಲಿ ಕೆಲಸ ಮಾಡೋದು. ಇವಾಗ ಪಾರ್ಟ್ ಟೈಮ್ ರ್ಯಾಪಿಡ, ಆಮೇಲೆ ಕಾಲೇಜು. ಏನೋ ಸಾಧನೆ ಬಿದ್ಕೊಂಡು ಕೊನೆ ಕಾಲೇಜ್ ರೀಚ್ ಆಗಿದ್ವಿ. ಕ್ಲಾಸ್ ಸ್ಟಾರ್ಟ್ ಆಗಿ 5 ನಿಮಿಷ ಜಾಸ್ತಿ ಆಗ್ಬಿಟ್ಟದೆ. ಆದ್ರೂ ಪರವಾಗಿಲ್ಲ, ಫುಲ್ ಕೂಲಾಗಿ ಹೋಗ್ತಾ ಇದೀವಿ. ರಿಸ್ಕ್ ಬೇಡ ಕ್ಲಾಸಲ್ಲಿ ಸುಸ್ತು ಪಡೋದು ಅಂತ. ಆಮೇಲೆ ಇನ್ನೊಬ್ರು ಎಲ್ಲ ಕಾಣ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸ್ವಲ್ಪ ಅವ್ರ ಜೊತೆ ಮನಸ್ತಾಪಗಳು ಉಂಟಾಗ್ಬಿಟ್ಟು ಇವಳು ಆಗಲ್ಲ ಗೊತ್ತಾಯಿಲ್ಲ ಅವರು. ಅದೇನು ಅಂತ ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾರು ಅಂತ ಗೊತ್ತಾಗಿರ್ತದೆ. ಗೊತ್ತಾಗಿದೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಕ್ಲಾರಿಫಿಕೇಶನ್ ಕೊಡ್ತೀನಿ. ಏನು ಯಾಕೆ ಹೆಂಗೆ ಕಟ್ಟಾಯಿತು ಅದೆಲ್ಲ ಹೇಳ್ತೀನಿ. ಕ್ಲಾಸ್ ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಫುಲ್ಲು ಬೋರಿಂಗ್ ಅಂತೆ ಕ್ಲಾಸು. ಅದಕ್ಕೆ ಇವಾಗ ಬಿಡ್ಸ್ಬರ್ ಅಂದರೆ ಆ್ಯಕ್ಟ್ ಮಾಡಿಸ್ಬಿಟ್ಟು ಆಚೆ ಕಡೆ ಹೋಗ್ಬೇಕು. ಇವನ್ನ ಸುದೀಪ ಕ್ಲಾಸಾಗಿ ಕೂತ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ, ಬಿಡ್ಸ್ಬರ್ ಅಂದರೆ ಆ್ಯಕ್ಟ್ ಮಾಡಿ ಎತ್ಕೊಳೋದು ಆಚೆಗೆ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲೂ. ಆ್ಯಡ್ ಮಾಡಬೇಕಾ? ಮಾಡು. ಇವ್ನು ಮಾಡೋಣ, ಇವ್ನು ಮಾಡ್ಸೋಣ. ಸ್ನೇಹಲ್ ಬಿಡ್ಸ್ಬರ್ ಅಂದರೆ ಆ್ಯಕ್ಟ್ ಮಾಡಿ ಆಚೆ ನೋಡ್ತೀವಿ. ಮಾಡಿದ್ ನೋಡಿ ಮತ್ತೆ ಉಲ್ಟಾ ನೀನು ಮಾಡಿದ್ರೆ ಅವ್ರಿಗೆ ಮಾಡ್ಬಿಟ್ಟು ನಾನು ಫಸ್ಟೇ ಶೆಡ್ ಕಟ್ಟಿದ್ಯಾ. ಒಳ್ಳೆ ಫುಲ್ಲು ಇದು ಬರೀ ನನಗಿದ್ಯಾ? ಇಲ್ಲ ಸೇಮ್ ಬಿಡ್ಸ್ಬರ್ ಅಂದರೆ ಆ್ಯಕ್ಟ್ ಮಾಡು. ಅದಾಡು ಎತ್ಕೊಳೋದು ಆಚೆಗೆ. ಟ್ರೈ ಮಾಡು. ಕಿರಣ ಅಂಗಡಿ ಇಂಜಿನಿಯರ್ ಹೇಳ್ತಾವಳೆ. ಹಾಳು ಮಾಡ್ಬಿಟ್ರು ನೋಡಬೇಕ್ರೆ ಒಂದ್ಸಲಿ ಹಿಂದೆ ನೋಡ್ತೋಕೋಣ. ನಮ್ಮ ದೇವ್ರು ಸತ್ಕೊಳ್ಬೋದು. ಹಾಲು 5 ವರ್ಷ ನೋಡೋಳೆ. ಹಾಳು ಮಾಡ್ಬಿಟ್ರು ನಿಜವಾಗ್ಲೂ ಕಣ. ನೋಡಬೇಕಾದ್ರೆ ಎಷ್ಟು ಜೀವನ ಹಾಳು ಮಾಡ್ಬಿಡ್ತಾರೆ. ಮೇಲೆ ಪ್ರಶ್ನೆ ಪಡಿತಾ ಅವಳಿಗೆ ಎಷ್ಟು ಸಲ ನೋಡ್ತಾವ ನೋಡೋ ಅವಳಿಂದ. ಜೀವನ ಆ ಹುಡುಗಿ ಸಿಕ್ಕಾಪಡಿ ಸಲ ನೋಡ್ತಾನೆ. ಹೇಳ್ರಿ ನಮ್ಮ ಕಾಯಿಲೆ ಎಷ್ಟು ಜೀವನ ಹಾಳು ಮಾಡ್ತಿದ್ರು. ತಿರ್ಗೋ ನಮ್ಮ ತಾಯಿನಗೂ ತಿರ್ಗ ನೋಡಿದ್ದು. ದೇವ್ರಣಿಗೂ ನೋಡ್ಕಣ. ದೇವ್ರು ಸಭರು ನೋಡಿದ್ದು. ಗ್ಯಾರಂಟಿ ನೋಡಿದ್ದು. ನಾನು ಸೈಕಲ್ ಮೇಲೆ ನೋಡಿದ್ದು. ಹಾಳು ಮಾಡ್ತಾನೆ. ನಿನ್ನ GT ಮೇಲೆ ನೋಡಿದ್ದು. ಬಾಯ್ ಟಾಟಾ ಗುಡ್ ಬಾಯ್. ಫೈನಲ್ ಇವತ್ತಿನ ಕ್ಲಾಸ್ ಎಲ್ಲ ಮುಗೀತು. ಅವಾಗಲೇ ಎಬ್ನಿಸಿದೆ ಹೆಂಗಪ್ಪ ಅಂತಂದ್ರೆ ನಾನು ನೋಡ್ರಿ ಬದ್ಮಾಶು. ಅವ್ನು ಯಾರೋ ನಿದ್ದೆ ಮಾಡ್ತಾ ಇದ್ದಾನೆ. ನಕ್ಬಿಟ್ಟು ಹೀಗೆ ಅಂತ ಇಬ್ರು ನಕ್ಬಿಟ್ಟು ನಕ್ಕಿದಂತೂ ನಿಜ 100%. ನಾವು ನಗ ತಡೆಗಾಲಿ ನಕ್ಬಿಟ್ಟು ಇಬ್ಬರು ನಿಲ್ಸ್ಬಿಟ್ಟು ಅದೇನೋ ಕೇಳಿದ್ರು ಟಾಪಿಕ್ ಎಕ್ಸ್ಪ್ಲೈನ್ ಮಾಡ್ರಿ ಅಂತ. ಇವನ್ ಕೇಳಿದ್ರು ಇವ್ನು ಎಕ್ಸ್ಪ್ಲೈನ್ ಮಾಡೋಷ್ಟು ಟೈಮ್ ಆಗೋಯ್ತು. ನಾನು ಬಚಾವ್ ಆಗೋದು ಹೆಂಗೇನೆ. ನನ್ನ ಮಗ ಮಾಡಿದ ಕೆಲಸ ಶಿಶೆ ಇವತ್ತು ಇವನು ಮನಿಕೊಂಡ್ಬಿಟ್ಟವನೆ. ಇಬ್ರು ಮನಿಕೊಂಡ್ಬಿಟ್ಟವ್ರೆ. ದೆವ್ವ ಮತ್ತೆ ಇವನು ತೋರ್ಸ್ಬಿಡ ನನಗೆ. ತೋರ್ಸ್ಬಿಟ್ಟೆ ಅವ್ರಿಗೆ ಹೆಂಗ ನಕ್ಬಿಡ್ತೀವಿ ಅಂತ. ಅದು ನೀನ್ ಫಸ್ಟ್ ನಿಲ್ಸಿದೀವಿ. ನಾವು ನಿಂತಿದೀವಿ ಏನ್ ತಗೋ ನಮ್ಮ ಮಾತಾಡ್ತಿದ್ದೋ ಅಂತ ನಿಲ್ತಿದೀವ. ತಗೊಳಪ್ಪ ರುಬ್ಬಿದ್ರು ಹಾಕೊಂಡು ಇದನ್ನ ಎಕ್ಸ್ಪ್ಲೇನ್ ಮಾಡೋ ಅಂತ ಕರೆದ್ರು ನನ್ನ. ನಾನೇ ಒಂದು ಟಾಪಿಕ್ ಕೊಟ್ರಾ? ಇವ್ನು ಹೋದ ಹೇಳ್ತಾನೆ. ಅವನೇ ಎಲ್ಲ ಮಕ್ಕಳು ನೋಡ್ತಾವ್ರೆ. ಮಿಸ್ ಮಾಡ್ತಾನೆ ಅರ್ಥ ಆಗಲ್ಲ. ನಾನ್ ಮಾಡಿದ್ರೆ ಎಲ್ಲಿ ಅರ್ಥ ಆಗುತ್ತೆ. ಆಮೇಲೆ ಅಂಡರ್ಸ್ಟ್ಯಾಂಡ್ ಆಯ್ತಾ ಇಲ್ಲ ಎಕ್ಸ್ಪ್ಲೇನ್ ಒಂದ್ಸಲ ಮತ್ತೆ 5 ಸಲ ಹೇಳಿದೀನಿ ಮತ್ತೆ ಯಾರು ಅರ್ಥ ಆಗ್ತಿಲ್ಲ. ಬಡ್ಡಿ ಮಕ್ಕಳು. ಆಮೇಲೆ ಇವ್ನು ಮಾಡಿ ತಿರ್ಗಾ ಮಾಡಿದ್ರು. ನನಗೊಂದು ಕೊಟ್ಟಿದ್ರು. ಮಾರ್ತೇ ಬಿಟ್ರು. ಬೇಡ ನನಗೆ ಬಚಾವ್ ನಾನು. ಅಯ್ಯೋ ಅಷ್ಟೇ. ಇವತ್ತಿನ ಜೀವನ ಮುಗೀತು. ನಮ್ಮೂರಿಗೆ ಬೇಜಾನ್ ಜನ ಕರೆದಿದ್ದೀನಿ. ಇವ್ರನ್ನೆಲ್ಲ ಕಾಲೇಜೆಲ್ಲ ಮುಗಿಸ್ಕೊಂಡ್ ಬಂದಿದ್ದಾಯ್ತು. ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದ್ದೀನಿ ನಮ್ಮ ಮನೆಗೆ. ನಮ್ಮ ಅಮ್ಮ ಇನ್ನ ಹೊಲ ತಾನೇ ಸೇರ್ಕೊಂಡದೆ ಸ್ನಾನ ಮಾಡ್ದಂಗೆ ಏನು ಇಲ್ದಂಗೆ. ಓಯ್ ಅಮ್ಮ ಹಿಂಗೇನಂತ ನಾನು ಹೇಳಿದ್ನ ನಿಮ್ಮ ಹಿಂಗೆ. ಹಾಂ ನಾನು ಬರೋ ರೆಡಿ ಆಗಿರೋ ಅಂತ ಹೇಳ್ದೆ ತಾನೆ. ಇಲ್ಲಿ ಯಾರು ಮಾಡ್ತಾರ್ರಿ? ನಡಿಯಮ್ಮ ಸ್ನಾನ ಮಾಡ್ಕೊಂಬ ಬರ್ತೀನಿ. ನಾನು ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಇರ್ತೀನಿ. ಹೋಗು. ನಾನು ಮಕ್ಕ ತೊಳ್ಕೊಬೇಕು ಅಷ್ಟೇ. ಹೋಗಿ ಸ್ನಾನ ಮಾಡಿದ್ದೆ ನೀನು. ಯಾರು ಹೇಳಿದ್ದು? ಬೆಳಿಗ್ಗೆ ಮಾಡ್ದ. ಇನ್ನೇನು ಆಯ್ತು. ಅದಕ್ಕೆ ಜಲ್ದಿ ರೆಡಿ ಆಗಿ ಹೋಗು. ನಾನು ಹಿಂಗಿದ್ದಿ. ನಮ್ಮ ಕಾಲೇಜ್ ಹುಡುಗರೆಲ್ಲ ಬರ್ತಾರೆ. ಹಾಂ ಯಾರ್ಯಾರು ಬರ್ತಾರೆ ಹುಡುಗ ಹುಡುಗಿರಲ್ಲ. ಗೈಸ್ ಎಲ್ಲ ರೆಡಿಯಾಗಿ ನಮ್ಮ ಆಂಟ್ರಿ ಪೋಯಿನವ್ರು ಮನೋಣ್ಣನ ಜೊತೆ ಬಂದಿದ್ದೀನಿ ಇಲ್ಲಿ. ನಮ್ಮ ಕಾಲೇಜ್ ಫ್ರೆಂಡ್ಸ್ ಬರ್ತಾವ್ರೆ. ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ ಇಲ್ಲಿ. ಇನ್ನೂ ಅವರು 4-5 ಜನ ಬರ್ತಾವ್ರೆ. ಅವ್ರನ್ನ ಕರ್ಕೊಂಡು ಹೋಗಿ ಕಾಯ್ತಾ ಇದ್ದೀನಿ. ನಮ್ಮ ಮನೆಯವರೆಲ್ಲ ಅಲ್ಲೇ ಹೋಗಿ ಬೆಟ್ಟ ಮೇಲೆ ಕೂತವ್ರೆ. ಇವ್ರು ನಮ್ಮ ಫ್ರೆಂಡ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಬಂದರೆ ಒಂದು 2-3 ಕಿಲೋಮೀಟರ್ ಅವರೇ ರೂಟ್ ಗೊತ್ತಿಲ್ಲ.
ಅದಕ್ಕೋಸ್ಕರ ರೋಡಿಗೆ ನಿಂತೀನಿ. ಅವ್ರು ಬರ್ತಿದ್ದಂಗೆ ಕ್ಯಾಚ್ ಹಾಕೊಂಡು ಹೋಗ್ಬೇಕು ಇವಾಗ. ಇಲ್ಲೇ ಯಾಕೋ ಏಯ್ ಎಷ್ಟೊತ್ತ ಬರಲಿ ಅನ್ನದೇ ಕಡೆ ಇಟ್ಕೊಡ ಶೈಟ್ ಏಕೆ ನಡೀರಪ್ಪಿ ಮುಂದೆ ನಾವೇ ಹೋಗ್ತೀವಿ ಬರ್ರಿ. ಎರಡು ರೂಟ್ ಐತೆ, ಒಂದು ಹಾಫ್ ರೂಟ್ ನೋಡಿ ಯಾಕೋ ಹಂಗೋದಯ್ಯ. ನಮಸ್ತೆ ಚಚ್ಕೊಂಡು ಹೋದ ನಾವೇ ಹೋದಾಗ ಇಲ್ಲೇ ಇದ್ದೀನಿ ಹೇಳಿ ಬರ್ರಿ ಐಸ್ ನೋಡ್ರಿ. ಇದೆ ಬೆಟ್ಟದ ಎಂಟ್ರಿ, ನಮ್ಮೂರು ಬೆಟ್ಟದ ಎಂಟ್ರಿ. ಹೆಂಗ್ ಕಾಣಿದೆ ನೋಡ್ರಿ, ಒಂಥರ ಇಷ್ಟು ಈ ಥರ ವ್ಯೂನೇ ಇರಲಿಲ್ಲ. ನೆಕ್ಸ್ಟ್ ಲೆವೆಲಾಗಿ ಮಾಡೋರು ಮಾತ್ರ ಎಷ್ಟೊಂದು ಮಾಡ್ತೀರ ನಾವು ಎಲ್ಲಿ ಹೋದ್ರು ಲೇಟ್ ಕಾಣುತ್ತೆ ನಿಮ್ದು ನೋಡು ಕಾಣದೇ. ಒಂದು ಕಾಲದಲ್ಲಿ ಯಾರು ಸೊಳ್ಳೆ ಹೊಡೋಕ್ಕೂ ಜನ ಇರೋಲ್ಲ ಇಲ್ಲಿ. ನೀನು ಬಂದಿರೋಕೆ ಹಿಂಗಾಗಿರೋದು. ಏನ್ ಫೇಮಸ್ ಮಾಡೋ ಬರೋದಲ್ಲೇ ಇಷ್ಟು ನೋಡಿ. ನಮ್ಮ ಫ್ಯಾಮಿಲಿ ಪೂರ್ತಿ, ಇವ್ರು ನಮ್ಮ ಫ್ಯಾಮಿಲಿ, ಇವ್ರು ನಮ್ಮ ಫ್ರೆಂಡ್ಸು. ನಮಸ್ಕಾರ, ಅಫಿಷಿಯಲ್ ವೆಲ್ಕಮ್. ನೋಡ್ರಿ ಎಲ್ಲ ದೀಪ ಹಚ್ಚಿರಿ. ಆಕ್ಚುಲಿ ಏ ಹಚ್ಚೋನಲ್ಲೇ ಏನ್ ಮಾತಾಡ್ತೀವಿ ನನ್ನ ವಿಡಿಯೋ ನೋಡ್ತೀರಾ? ಆಯ್ತಲ್ಲ ಪೂಜೆ ಆಯ್ತಾ? ಹೋಗಿತಾಣ? ಹೌದಾ? ಎಲ್ಲಾರು ಬೇಕಲ್ರಿ ಒಳ್ಳೆ ಪ್ಲೇಸ್ಮೆಂಟ್ ಆಗ್ಲಿ ಅಂತ. ಒಳ್ಳೆ ಕಂಪನಿ ಪ್ಲೇಸ್ಮೆಂಟ್ ಆಗ್ಲಿ, ಒಳ್ಳೆ ಕೆಲಸ ಸಿಗ್ಲಿ, ಒಳ್ಳೆ ಪ್ಲೇಸ್ಮೆಂಟ್ ಆಗ್ಬೇಕು ನಿನಗೆ. ಅಷ್ಟೇ ನೋಡಪ್ಪಿ, ನೀನ್ ಚಾಮುಂಡಿ ಬೆಟ್ಟಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತೀನಿ. ಇಲ್ಲಿ ಮಾಡ್ಸಿ ನೋಡೋಣ. ಆಗಲ್ಲಪ್ಪ ನೀನು ನೋಡೋಣ. ನಾನಲ್ಲೇ ಅವನು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಡೈರೆಕ್ಟ್ ಆಗಿ ಬಿಡಿಸ್ತಾನೆ ನೋಡಿ. ಇಲ್ಲಿ ಬಿಡ್ಸಾಕತ್ತಲ್ಲ ಹೆಂಗೆ ನಮ್ಮ ಪವರು. ನಿಮ್ಮನ್ನೆಲ್ಲ ಬೆಂಗಳೂರಿನ ಕರ್ಸಿದ್ದೀನಿ ಅಂದ್ರೆ ದರ್ಶನ ಮಾಡ್ಸಿ ಕಳ್ಸೋದು. ಫೈನಲಿ ಕರ್ಕೊಂಬಂದಿದ್ದೀನಿ ನಾನು ದರ್ಶನ ಮಾಡ್ಸಕ್ಕೆ. ಹಾಂ ನಮ್ಮ ಹುಡುಗರನ್ನ ಬೆಂಗಳೂರಿಂದ ಕರ್ಸಿದ್ದೀನಿ. ಹೆಂಗೈತೆ? ಹೌದಾ? ಪೂಜೆ ಆದವ್ರು ಜಾಗ ಮಾಡ್ಕೊಡಿ. ಇಷ್ಟಿಸಿಂದ ಗೇಟ್ ಇಂದ ತೋರಿಸ್ತಾ ಇದೆ. ಪ್ರಸಾದ ಎಲ್ಲ ಆಚೆ ಕೊಡ್ತಾರೆ, ಜಾಗ ಮಾಡ್ಕೊಡಿ. ನಮ್ಮೂರ್ ದೇವ್ರನ್ನ ಇಷ್ಟಿಸಿಂದ ಗೇಟ್ ಇಂದ ತೋರಿಸ್ತಾ ಇದೆ. ಇವತ್ತು ಹತ್ರದಿಂದ ತೋರಿಸ್ತಾ ಇದ್ದೀನಿ. ನೋಡ್ಕೊಂಡ್ಬಿಡ್ರಿ ನಮ್ಮ ವ್ಯೂವರ್ಸು. ಹಾ ಹೆಂಗಿತಾ ನಮ್ಮೂರ್ ಬೆಟ್ಟ ದೇವ್ರು ದರ್ಶನ ಹೆಂಗಾಯ್ತು? ಹೆಂಗಿತ್ತು? ಚೆನ್ನಾಗಿತ್ತಾ? ಸಿಕ್ಕಾಪಟ್ಟೆ ಪವರ್ಫುಲ್ಲು ಗೈಸ್. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದನೇ, ಫಸ್ಟ್ ವ್ಲಾಗು. ಇನ್ನು 6 ತಿಂಗಳು ಆಗಿಲ್ಲ, 200K ಹತ್ರ ಇದೆ. ಸಿಕ್ಕಾಪಟ್ಟೆ ಫುಲ್ ಪವರು. ದರ್ಶನ ಮಾಡಿಸಿ ನೀವು ಹತ್ರದಿಂದ ಒಂದು ಲೈಕ್ ಮಾಡ್ಕೊಂಬಿಡ್ರಿ. ಯಾವ ನೋಡ ಮುಖ್ಯ ಮಕ್ಕಳಿಗೆ ಮಾತಾಡ್ತಿರೋದು ಅಷ್ಟೇ. ಜಗಳ ಆಡಿದ್ವಿ ನಿಜವಲ್ಲೂ. ಕಾಲ್ ಹಿಡ್ಕೊಂಡು ಹೊಡೆದಾಡಿರೋದು. ನಿಜವಾಗ್ಲೂ ಜಗಳ ಆಗೈತಿ ನಿಂಗೆ. ಆಮೇಲೆ ಹೇಳ್ತೀನಿ. ನೀವು ಚೆನ್ನಾಗಿರ್ರಿ, ನಮ್ಮಿಬ್ರು ಮಧ್ಯೆ ಏನಂದಿರ್ಲಿ, ಚೆನ್ನಾಗಿರ್ರಿ ಅಷ್ಟೇ. ಸರಿನಾ? ಕರ್ಕೊಂಡ್ ನಡಿ ಆಯ್ತು ಅವನ್ನ. ಅವನ್ನ ನಮ್ಮ ಮನೆ ಕಳಿಸ್ರಿ, ನಾನು ಇರ್ತೀನಿ ನಿಮ್ ಜೊತೆ. ಮಾತಾಡ್ತಾ ಇಲ್ಲ. ಸ್ವಲ್ಪ ಕಲಹಗಳು ಉಂಟಾಗ್ಬಿಟ್ಟಿದ್ದೇವೆ. ಬೆಳಗ್ಗೆ ಹೇಳ್ತೀನಿ ಏನು ಅಂತ. ಬರಮ್ಮ ಊಟಕ್ಕೆ. ಅಮ್ಮ ಅವನು ಕರ್ಕೊಂಬ. ನಿಂಗೆ ಯಾಕಮ್ಮ ಇದೆಲ್ಲ? ಕಾಲರ್ ಬಟನ್ ಹಿಡ್ಕೊಂಡು ಕಿತ್ತಾಡೋರು ಇಬ್ರು. ನಾನು ಹೋಗ್ಬಿಡ್ತಿದ್ದೀನಿ ಬೇಡ ಕಂಟ್ರೋಲ್ ಕಿತ್ತಾಡ. ನಿಂಗೆ ಆಮೇಲೆ ಹೇಳ್ತೀನಿ ಬರಮ್ಮ. ಗೈಸ್ ಪ್ರಸಾದ ಎಲ್ಲ ಖಾಲಿ ಆಗ್ಬಿಡೋದು. ಇದೇ ಪ್ರಸಾದ. ಎಲ್ಲ ಇದಕ್ಕೆ ಕೈ ಹಾಕ್ರಿ. ಗಂಡ್ಮಕ್ಕಂತೀನಿ. ಅಮ್ಮ ನೀವ್ ಬರೋದಾಗ ಒಳಗೆ ಬರಲ್ಲ ಕಣಮ್ಮ. ಎಲ್ಲಾನು ಕರ್ಕೊಂಡು ನಡಿ ಒಳಗೆ. ಕರ್ಕೊಂಡು ನಡಿ ಒಳಗೆ. ಬಡವ್ರ ಮನೆ ಅಂತ ನಾವು ಆಚೆ ಕೂತವ್ರೆ. ನಡೀರಿ ಮತ್ತೆ ಒಳಗೆ. ನಡೀರಿ. ಅಮ್ಮ ಅವ್ರ ಹತ್ರ ಕೆಲಸ ಇಲ್ಲ ಕಣಮ್ಮ. ನಾನು ನೀನ್ ಬೇಜಾರು ಅಂತಿದ್ರೆ ಅಷ್ಟೇ ಕರ್ಸಿರೋದು. ನಾನು ಯಾವ್ದೇ ಕಣಕ್ಕೂ ಕರ್ಸ್ತಿರ್ಲಿಲ್ಲ. ಬರ್ರಿ ಆಯ್ತು ನಡೀರಿ. ನಡಿ ಒಳಗೆ. ಎಲ್ಲ ಜ್ಯೂಸ್ ಕೊಡು. ನಡೀರಿ ಒಳಗೆ. ನೋಡಮ್ಮನು ಕಿರಣ ಬರಪ್ಪ. ಹಂಗೆ ಅವ್ರನ್ನು ಕರ್ಕೊಂಬರಪ್ಪ ಒಳಗೆ. ಅಪ್ಪಿ ಹೆಂಗದೆ ಮನೆ? ನಿಮ್ಮ ಶಿಲ್ಲಪ್ಪ ಚಿಕ್ಕಮಂಗ್ಳೂರು ಕಾಫಿ ಎಸ್ಟೇಟ್ ನಿಮ್ದು. ಅಮ್ಮ ಇವ್ ಚಿಕ್ಕಮಂಗ್ಳೂರಿಗೆ ದೊಡ್ಡ ಕಾಫಿ ಎಸ್ಟೇಟ್ ಅದೇ. ಇವ್ರು ಕಾಫಿ ಬೆಳೆದ್ರೆ ತಮ್ಮ ಕೊಡೋದು ಫ್ರೀ ಆಗಿ ನಿನ್ಗೆ. ಅವನು ಚಿಕ್ಕಮಂಗ್ಳೂರು ಕಾಫಿ ಎಸ್ಟೇಟ್ ಅವನು. ಇದೆಲ್ಲ ಫ್ರೀ ಆಗಿ ತಗೊಂಡ್ಬಿಡ್ತಾರೆ.
ಅಪ್ಪಿ ಇಲ್ಲಿರೋರೆಲ್ಲಾರು ಶ್ರೀಮಂತರ ಮನೆ ಮಕ್ಕಳು ನಂದೇ ಸೀಟ್ ಮನೆ ಹೆಂಗದೆ ಮನೆ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಸು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಮ್ಮಂಗೆ ಹೇಳೋ ನೀನ್ ಹೆಸರು ಹೇಳೋ ಕಿರಣ್ ಅಂತೀರ ನಾನೇ ಗೊತ್ತಲ್ಲ ಹೇಳಿದ್ದೀನಲ್ಲ ಮಾತಾಡೋ ಆರೋಗ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡ್ಸ್ಕೊ ಒಂದು ಏನು ಮಾಡಕ್ ಬರಲ್ಲ ಇವ್ರ ಹೆಸರು ಹೇಳು ಇವನು ತುರುವೇಕೆರೆ ಡಾನ್ ಇವನು ಇವನು ಚಿಕ್ಕಮಂಗ್ಳೂರು ಇವ್ರ ಮನೆಗೆ ಹೋಗಿದ್ ನಾವು ಅಷ್ಟೇ ಇನ್ನೇನು ನಿನ್ ಬಗ್ಗೆ ಏನ್ ಗೊತ್ತಿಲ್ಲ ಇವ್ರೆಲ್ಲ ಗೊತ್ತು ನಿನ್ ಬಗ್ಗೆ ಹೆಂಗಿತ್ತು ನಿನ್ ಬಗ್ಗೆ ಹೇಳೋ ನನ್ ಬಗ್ಗೆ ಎಲ್ಲ ಗೊತ್ತಿರ್ತಲ್ಲ ಹೆಂಗಿತ್ತು ಅಮರ್ ಬೆಟ್ಟ ಅಪ್ಪಿ ಬೇಜಾರ್ ಮಾಡ್ಕೊಂಡ್ರಿ ಊಟದ ವಿಚಾರದಲ್ಲಿ ನಿಮ್ಗೆ ಬೇಜಾರಾಗಿದ್ದು ಗೊತ್ತು ಏನ್ ಮಾಡಕ್ಕಲ್ಲ ಒಂದೊಂದು ಗೊತ್ತಾದ್ರೂ ಸಿಕ್ಕೈತಲ್ಲ ಅಷ್ಟೇ ತಾನೆ ಜ್ಯೂಸ್ ಕೊಡು ಮಿದಿಬೇಕಂತ ನಾನು ಹೆಂಗ್ ಮಿದಿದೆ ಕೇಳಿ ಕಾಲೇಜಿಗೆ ಮಿದ್ದಿದ್ದೆ ಅಮ್ಮ ಇವ್ರು ಇರ್ಲಿಲ್ಲ ಅಂದ್ರೆ ಇವತ್ತು ಇಬ್ರಲ್ಲಿ ಒಬ್ರಿಗೆ ಯಾರು ಆಗಿರ್ತಾರೆ ಹಂಗೆಲ್ಲ ಹೇಳಂಗಿಲ್ಲ ಇಬ್ರು ಒಬ್ರು ಪೊಲಿಟಿಷಿಯನ್ ಆಗಿರಿ ಇವು ಇವನ್ ಹಿಡ್ಕೊಂಡು ಬಡ್ದು ಬಿಡಿಲ್ಲ ನೀವೇ ನೀವ್ ಹೇಳ್ರಿ ಇವಾಗ ಅವ್ನ್ ಸಪೋರ್ಟ್ ಮಾಡ್ತೀರಾ ಅವ್ನ್ ಸಪೋರ್ಟ್ ಮಾಡ್ತೀರಾ ಅಮ್ಮ ಯಾರಮ್ಮ ತಪ್ಪು ಕೇಳಿ ಅವ್ನಿಗೆ ಸಪೋರ್ಟ್ ಮಾಡ್ತೀನಿ ಅಂತಲ್ಲಮ್ಮ ಅವನ ಯಾರ ಕಡೆನ ಇರ್ಲಿ ನೀವ್ ಯಾರು ಸಪೋರ್ಟ್ ಮಾಡ್ತೀರಾ ಎಲ್ಲ ಎಲ್ಲ ಕುಶಲ ಬರೋದೇ ಅಲ್ವಲ್ಲ ಇದು ಬರೋದೇ ಅಮ್ಮ ಇನ್ಮೇಲೂ ಅಪ್ಪ ಒಂದ್ ಮಾತು ಹೇಳೋನಪ್ಪ ಇನ್ಮೇಲಿಂದ ಬಂದ್ರೆ ನಿನ್ಗೆ ಐತೆ ಅಂತ ಇದಾದ್ಮೇಲೆ ಏನು ಬರ್ಲಿ ಅಮ್ಮ ಅವನಷ್ಟು ಅವನೇ ಭಯಬಿಟ್ಟವನೇ ಅದು ನಾಳೆ ಕೇಳ್ತೀನಿ ಬಿಡ ಅದೇನು ಅಂತ ಜಗಳ ಆಗೈತೆ ನಾನು ಏನು ಕಾರಣ ಕೇಳಿದ್ರೆ ಅವನೇ ಸಪೋರ್ಟ್ ಮಾಡ್ತೀನಿ ಇಂದಲ್ಲ ಇದು ಆಗಿ ನನಗೆ ನೀನ್ ಹೇಳ್ಬೇಕಾಗಿತ್ತು ಮನೆ ಮಗ ಬೇರೆ ದತ್ತು ಮಗ ಬೇರೆ ನಡೆಯಲೇ ಯಾರ ದತ್ತು ಮಗ ಒಳ ಡೈಲಾಗ ಜ್ಯೂಸ್ ತಳೋ ಆಪ್ಷನ್ ಐತೆ ಅಲ್ರಿ ಆಪ್ಷನ್ ಮಾಜನ್ ಏದು ಏನ ಏನ್ ಸಿಇಟಿ ನಾವಿಬ್ರೇ ಸಿಇಟಿ ನೋಡಿ ಇವರೆಲ್ಲ ಸಾವುಕಾರ ಮನೆ ಮಕ್ಕಳು ಏನ್ ನೀವು ಸಾವುಕಾರಮ್ಮ ಯಾವ ಕಾಯಿ ಬೆಳೆ ಬಿಟ್ಟಿದ್ದೀರಾ ಅಮ್ಮ ಇವ್ನಿಗೆ ಅಷ್ಟೇ ಕುಂಕುಮ ಕೊಡ್ಬೇಕಂತ ಇವ್ರಿಗೆಲ್ಲ ಇವ್ರಿಗೆಲ್ಲ ಅಷ್ಟೇ ಕುಂಕುಮ ಅಂತ ಕೊಡಮ್ಮ ಅಮ್ಮ ಅಷ್ಟೇ ಹಾಕ್ಬೇಕಂತ ಇವ್ರಿಗೆ ಅಪ್ಪ ಒಬ್ರು ಅಮ್ಮ ಅವ್ರಿಗೆಲ್ಲ ಅಷ್ಟೇ ಕುಂಕುಮ ಅಂತ ಕೊಡಮ್ಮ ಅಪ್ಪ ಏನು ಮಾತಾಡೋದಂತೆ ಯಾರಂತ ಅವ್ರು ಇವ್ರ ಜೊತೆ ಯಾರು ಮಾತಾಡೋದಂತೆ ಮಾತಾಡ್ರಿ ಏನ್ ಮಾತಾಡ್ರಿ ಇವ್ರ ಜೊತೆ ಕಾಲೇಜ್ ಜಾಸ್ತಿ ಇರೋ ನಾನು ಏನಾದ್ರು ಇಷ್ಟ ಯಾರೋ ಒಬ್ರು ಕೇಳೋದು ನಂಗೆ ಏನಾದ್ರು ಆದ್ರೆ ಇವರೇ ಸಾಕ್ಷಿ ಏನಾದ್ರು ಆದ್ರೆ ನಂಗೆಲ್ಲ ಇವ್ರ ಜೊತೆನೆ ಇರೋದು ನಮ್ಮ ಕಾಲೇಜ್ ಜಾಸ್ತಿ ಸರಿನಾ ನಂಗೇನಾದ್ರೆ ಇವ್ರ ಇಷ್ಟನ ಕೇಳೋ ಹೇಳ್ತಾರೆ ಅಷ್ಟೇ ಇವ್ರ ಜೊತೆನೆ ಫುಲ್ ಕ್ಲೋಸ್ ನಾವೆಲ್ಲ ಕಾಲೇಜಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿದೆ ನಿಮಗೆಲ್ಲರಿಗೂ ಧನ್ಯವಾದಗಳು ಮುಂದೆ ಸಿಗೋಣ ನಿಮಗೆಲ್ಲರಿಗೂ ಒಂದು ಒಳ್ಳೆ ನಾನ್ ವೆಜ್ ಹಾಕ್ತೀನಿ ನನ್ನ ತಂಗಿ ಕಡೆಯಿಂದ ಬಿರಿಯಾನಿ ಸಖತ ಮಾಡ್ತಾಳೆ ನೀವಿಬ್ರು ಮಾತಾಡಿದ್ರ ಸಂಹಿತಾ ಅಂತ ಯಾವತ್ತೂ ಇಷ್ಟು ವರ್ಷ ಓದಿದೀನಿ ಯಾವತ್ತು ಒಂದ್ ಹುಡುಗಿನ ಮನೆ ಕರ್ಕೊಂಡ್ ಬಂದಿರಲಿಲ್ಲ ಇವ್ರ ಒಬ್ಬನೇ ಕರ್ಕೊಂಡ್ ಬಂದಿರೋದು ನೋಡು ನಮ್ ಗ್ಯಾಂಗ್ ಅಲ್ಲಿ ಅಮ್ಮ ನಮ್ ಜೊತೆ ಅವ್ರ ಅಂತಂದ್ರೆ ನೋಡಮ್ಮ ಎಷ್ಟು ಫ್ರೆಂಡೇ ಇರ್ಬೇಕು ಇವ್ರು ನಮ್ ಜೊತೆ ಇಷ್ಟ ಜನ ಜೊತೆ ಇವರೇ ಸಿಕ್ಕಾಪಟ್ಟೆ ಬೆಳೆದೋಗಿರೋದು ಆದಷ್ಟು ಬೇಗ ನಮ್ಮ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಊಟ ಹಾಕ್ಸ್ಬಿಟ್ಟು ಬಾಡೂಟ ಯೂಟ್ಯೂಬ್ 100K ಆಗಿ ಸಿಂದ ಜಾಸ್ತಿ ಅಡುಗೆ ಮಾಡೋಣ ನೋಡಿಯೋ ನಾಳೆ ಅವನಲ್ಲಿ ಅದೋ ಇದ್ದ ಇವನು ಫಸ್ಟ್ ಇಲ್ಲವೇ ಇರ್ತಾನೆ ನಮ್ಮಿಂದ ಉಮಾದೇವಿ ಅಂತ ಗೊತ್ತ ಹೆಸರು ನೋಡ್ರಿ ಇನ್ನ ಆಚೆ ಬೆಳಕೊಟ್ಟಿಗೆ ನೋಡಿ ಕೊಡ್ತೀನಿ ನೋಡ್ರಿ ಹಂಗೆ ಮನೆಯಿಂದ ಆಚೆ ಕಳ್ಸಲ್ಲ ಬರ ಹಂಗೆ ತಲೆಗೆಡ್ಸಲ್ಲ ಅದಕ್ಕೆ ಅವ್ರ ಹಂಗ ತಿರ್ಕೊಂಡು ಸೇರ್ತಾನೆ ಇರಲ್ಲ ಕಣಮ್ಮ ಅಯ್ಯ ನೀನ್ ಹಂಗೆ ಹೇಳ್ತಿ ಮತ್ತೀರಾ ನಿಮಿಷ ಇರ ಬರಪ್ಪಲ್ಲಿ ಇರ ಎಲ್ಲ ಬರಲಿ ಅಲ್ಲಣಪ್ಪ ಅಲ್ಲಿ
ಏನೋ ಎಷ್ಟೋ ನೋಡಪ್ಪ ಅಲ್ಲಿ ಗಾಡಿಗಳು ನೋಡಿ ಯಾವ್ದಾರು ನೋಡ್ತೀನಿ ನೋಡಿಲಿ ನನಗೆ ಫ್ರೀಯಾಗಿ ಬಂದಿದ್ದು ನಾನು 1 ರೂಪಾಯಿ ಕೊಟ್ಟಿಲ್ಲ ಇದಕ್ಕೆ. ನೋಡಿಲ್ಲ ಎಷ್ಟೋ ನೋಡಿಲ್ಲ ಯಾವ ಬೇಕು ಓಡಿಸಿದ್ರಿಗೆ ನಾನೀಗಂತೂ ಕೊಡ್ಸಲ್ಲ ನಾನು ಟೆಸ್ಟ್ ಡ್ರೈವ್ ಕೊಡ್ತೀನಿ ನೋಡಿ ಯಾವ್ದು ಬೇಕು ನಮ್ಗೆ ಅಕ್ಕಿ ಎಲ್ಲ ಜನ ಬಂದು ನನ್ನೇ ತಲೆ ತಿಂತಾರೆ. ಗಾಡಿ ಕೊಡ್ಸು ಅಂತ ನೋಡ್ರಿ ನಮ್ದು ಬಾಯ್ ಗೊತ್ತೀರಾ ಬಾಯ್ 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 ಫೋನ್ ಮಾಡ್ರಿ ಎಲ್ಲ ಹೋಗಿ ಫೋನ್ ಮಾಡ್ರಿ ಬಾಯ್ ಬಾಯ್ ಫೋನ್ ಮಾಡ್ರಿ ಹೋಗಿ ಊಟ ಸಾಲಿಲ್ಲ ಕಣಮ್ಮ ಒಂದೇ ಪ್ಲೇಟಾಗ ಎಲ್ಲರೂ ತಿಂದು ನಮಗೂ ಕುಶಲ ಇಸ್ಕೊಟ್ಟಿತ್ತು ರವಿ ನಾವು 3 ಉಂಡು ಬೈಲಿ ಹೆಂಗಿತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದ್ದು ಚೆನ್ನಾಗಿತ್ತು ಗೈಸ್ ಇವತ್ತು ನಮ್ಮೂರು ಬೆಟ್ಟದ ಮೇಲೆ ಸಿಕ್ಕಾಪಟ್ಟೆ ಜನ ಏ ಪಾಪ ನಾನು ಅದಕ್ಕೆ ನಡ್ರಪ್ಪ ಅಕ್ಕಿ ಸತ್ತ ಬೇರೆ ಕೆಲಸ ಎಲ್ಲ ಚೆನ್ನಾಗಾಯ್ತು ನಾನು ಈ ತರ ಅನ್ಕೊಂಡ್ರೆ ಇಷ್ಟೊಂದು ಜನ ಅಂತ ಸಿಕ್ಕಾಪಟ್ಟೆ ರಶ್ ಪ್ರತಿ ಯಾವ ವರ್ಷನೂ ಈ ತರ ಆಗಿರಲಿಲ್ಲ ಸಖತ್ ಜನ ಅಷ್ಟೊಂದು ರಶ್ ಆಗ್ಬಿಟ್ಟಿದ್ರು ಊಟ ಕರೆಕ್ಟಾಗಿ ಪ್ರಸಾದ ಸಿಗ್ಲಿಲ್ಲ ಸಿಕ್ಕಾಪಟ್ಟೆ ಬೇಜಾರು ಹೋಯ್ತು ನಮ್ಮ ಫ್ರೆಂಡ್ಸ್ ಅಷ್ಟು ದೂರದಿಂದ ಕರೆಸಿ ಅವ್ರು ಕರೆಕ್ಟಾಗಿ ಏನೋ ಪ್ರಸಾದ ಸಿಗಲಿಲ್ಲ ಆದರೂ ಇಷ್ಟಿಂದ್ರ ಪ್ರಸಾದನೇ ಪ್ರಸಾದ ಥರ ತಿನ್ನಬೇಕು ಇವತ್ತಿನ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ ಇವರೇ ನಮ್ಮ ಫ್ರೆಂಡ್ಸ್ ಸರ್ಕಲ್ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿರೋದು ಹೆಂಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು ಅಷ್ಟೇ ಅಮ್ಮ ಕೇಳಿದಿರಿ ಹಾಂ ಅಮ್ಮ ಹೆಂಗಿದ್ದಮ್ಮ ನಮ್ಮ ಫ್ರೆಂಡ್ಸ್ಗಳೆಲ್ಲ ಚೆನ್ನಾಗಿತ್ತಾ ಕರ್ಕೊಂಬಂದ್ಬಿಡಪ್ಪ ಕರ್ಕೊಂಬತ್ತೀನಿ ಬೇಗ ಮಾಡ್ಕೊಂಡಿರೋದ ನಮ್ಮ ಮನೆಗೆ ಮಾಡಿರಲ್ಲ ಅರ್ಥ ಮಾತ್ರ ನಂಗೂ ಒಂದ್ ದಿವಸ ನಿನ್ ಕೈಯಾರ ಬೇಸ್ ಹಾಕಿವಂತೆ ಅವ್ರಿಗೆಲ್ಲ ಅಡುಗೆ ಊಟ ಮಾಡಿ ಚೆನ್ನಾಗಿ ಬಡಿಸಿ ಕಳಿಸಿವಂತೆ ಜೋಳ ಎಲ್ಲ ಮಾರ್ಬಿಟ್ಟು ಎಂಡಿಂಗ್ ಮಾಡೋಣ ಹ್ಯಾಪಿ ಎಂಡಿಂಗ್ ಹಾಂ ಮಾಡೋಣ ಎಲ್ಲರಿಗೂ ಬಾಯ್ ಬಾಯ್ ಹೆಂಗ್ ಬಾಯ್ ಮಾಡೋದು